ಮನೆಯವರ ವಿರೋಧದ ನಡುವೆಯೂ ಪ್ರೀತಿಸಿ ಮದುವೆಯಾಗಿತ್ತು ಆ ಜೋಡಿ. ಆದರೆ ಅದ್ಯಾರ ದೃಷ್ಟಿ ಬಿತ್ತೋ ಏನೋ, ಮದುವೆಯಾಗಿ 3 ತಿಂಗಳಿಗೆ ನವವರ ನಿಗೂಢವಾಗಿ ಸಾವಿನ ಮನೆ ಸೇರಿದ್ದಾನೆ. ಮನದರ್ಸಿಯನ್ನ ಬಿಟ್ಟು ದುರಂತ ಅಂತ್ಯ ಕಂಡಿದ್ದಾನೆ. ಹಾಗಾದ್ರೆ ಆಗಿದ್ದೇನು ಈ ಸ್ಟೋರಿ ನೋಡಿ. ತಿಂಗಳಿಗೆ ನವವರ ಆತ್ಮಹತ್ಯೆ. ಮನದರಸಿಯನ್ನ ಬಿಟ್ಟು ಸಾವಿನ ಮನೆ ಸೇರಿದ್ಯಾಕೆ? ಮೊಬೈಲ್ನಲ್ಲಿ ಸ್ನೇಹಿತನ ಸ್ಟೇಟಸ್ ಮನನೊಂದು ಸೂಸಾದ. 3 ತಿಂಗಳ ಹಿಂದಷ್ಟೇ ಸಾಮೂಹಿಕ ವಿವಾಹವಾಗಿದ್ರು. ಕುಟುಂಬಸ್ಥರ ವಿರೋಧದ ನಡುವೆಯೂ ಎಲ್ಲರನ್ನೂ ಒಪ್ಪಿಸಿ ಮದುವೆಯಾಗಿದ್ರು. ಇನ್ನೂ ಸರಿಯಾಗಿ ಶಾಸ್ತ್ರಗಳು ಕೂಡ ಆಗಿರಲಿಲ್ಲ. ಈ ನಡುವೆ ಫ್ಯಾನಿಗೆ ನೀನು ಬಿಗಿದ ಸ್ಥಿತಿಯಲ್ಲಿ ನವವರ ಶವವಾಗಿದ್ದಾನೆ. ನೆಲಮಂಗಲ ತಾಲೂಕಿನ ಅರಿಶಿನ ಕುಂಟೆ ವಿನಾಯಕಲಾಗಿದ್ದಾರೆ. ಏನು ತೊಂದರೆ ಚೆನ್ನಾಗಿದ್ರು ಸರ್, ಎಲ್ಲ ತುಂಬಾ ಚೆನ್ನಾಗಿ ಅವನಾಗ ಮಾಡ್ಕೊಂಡಿರೋದು. ಪೋಸ್ಟ್ ಮಾರ್ಟಮಿಂದ ಗೊತ್ತಾಗಬೇಕು, ಏನು ತೊಂದರೆ ಇಲ್ಲ, ಎಲ್ಲ ಸೂಪರ್ ಆಗಿ ನೋಡ್ಕೊಂಡಿದ್ದು. ಅವ್ರು ಅದೇನಿಲ್ಲ, ಅವ್ರ ಅತ್ತೆ ಮನೆ ಅವರು ಎಲ್ಲ ಚೆನ್ನಾಗಿದ್ದು, ಎಲ್ಲ ಖುಷಿಯಾಗಿದ್ದ ನಾವೆಲ್ಲ. ಇನ್ನು ವಿನೋದ್ ಕುಮಾರ್ ಸಾವನ್ನಪ್ಪು ಮುನ್ನ 5-6 ಜನ ಹುಡುಗರು ಬರ್ತ್ಡೇ ಪಾರ್ಟಿ ಮಾಡಿದ್ರಂತೆ. ಪಾರ್ಟಿಯಲ್ಲಿ ಗಲಾಟೆ ನಡೆದು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಯಾಕಂದ್ರೆ ಬರ್ತ್ಡೇ ಮಾಡಿಕೊಂಡ ಯುವಕನ ಫೋಟೋವನ್ನ ವಾಟ್ಸಪ್ ಸ್ಟೇಟಸ್ ಹಾಕಿ ಮೊಬೈಲ್ ಫೋನ್ ಒಡೆದು ಹಾಕಿ ಆತ್ಮಹತ್ಯೆಗೆ ಶರಣಾಗಿರುವುದು ಶಂಕೆ ಮೂಡಿಸಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ನೆಲಮಂಗಲ ಟೌನ್ ಠಾಣೆ ಪೊಲೀಸರು ಇನ್ನೂ ಮದುವೆಯಾಗಿ 3 ತಿಂಗಳಾಗಿದೆ, ಕೌಟುಂಬಿಕ ಕಲಹವೇನಾದರೂ ಇತ್ತ ಎಂಬ ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇದೆ. ನನಗೆ ಅವನು ಮಗ ಒಳ್ಳೆ ಹುಡುಗ. ನಾವು ತುಂಬಾ ದೂರದಲ್ಲಿದ್ವಿ. ಅದ್ರ ವಿಷಯ ಈಗ ಗೊತ್ತಾಯ್ತು, ಬಂದಿದ್ನ ಅಷ್ಟೇ ಗೊತ್ತಿರೋದು, ನಂಗೆ ಇನ್ನೇನು ಗೊತ್ತಿಲ್ಲ. ಅದೇನೇ ಹೇಳಿ 16 ಕನಸು ಹೊತ್ತು ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು. ಈ ವೇಳೆಯೇ ನವವರನ ಸಾವು ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಜೊತೆಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.